ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 9. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾಯಾವಿ ಸರ್ವಲೋಕೇಶಃ ಜಗನ್ನಾಥೋ ರಮಾಪತಿಃ. ಕಲ್ಯಾಣೋತ್ಸುಕ ಆಗತ್ಯ ಇದಮೂಚೆ ಹರಿಸ್ವಯಂ. ಶತಾನಂದರು ಶ್ರೀ ವೆಂಕಟೇಶನ ದಿವ್ಯ ಲೀಲಾ ವಿಲಾಸವನ್ನು ಬಣ್ಣಿಸಿದರು. ಕೊರವಂಜಿಯ ವೇಷವನ್ನು ಧರಿಸಿದ್ದ ಜಗನ್ನಾಥನು ನಾರಾಯಣಪುರಕ್ಕೆ ಬಂದು ರಾಜಪತ್ನಿಯ ಆಹ್ವಾನದಂತೆ ಪದ್ಮಾವತಿಯ ಜ್ವರ ನಿವಾರಣೆಗಾಗಿ ತಾನು ಬಂದಿರುವೆನು ಎಂದನು. ಕೊರವಂಜಿಯು ಧರ್ಮದೇವಿಯಾಗಿ ತಾನು ಸತ್ಯವನ್ನೇ ನುಡಿಯುವೆನೆಂದು ಪ್ರಮಾಣಿಸಿ ಸಕಲ ದೇವತೆಗಳನ್ನು ಲಕ್ಷ್ಮೀನಾರಾಯಣ, ರುದ್ರ, ಶಿವ, ಇಂದ್ರ, ಶಶಿ ಮೊದಲಾದ ದೇವತಾ ದಂಪತಿಗಳನ್ನು ಅಷ್ಟದಿಕ್ಪಾಲಕರನ್ನು ನೆನೆದಳು. ನಾರದಾದಿ ಮುನಿಗಳು, ಸಪ್ತರ್ಷಿಗಳು, ಚಿರಂಜೀವಿಗಳು, ಗಂಗಾದಿ ನದಿಗಳನ್ನು ಮತ್ತು ಪರ್ವತಗಳನ್ನು ಸ್ಮರಿಸಿದಳು. ಕಾಶಿಯ ವಿಶಾಲಾಕ್ಷಿ, ಮಧುರೆ ಮೀನಾಕ್ಷಿ, ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿಯರನ್ನೂ ನೆನೆದಳು. ಹೇ ಮಹಾರಾಣಿ, ನಿನ್ನ ಮಗಳು ಒಬ್ಬ ಅಶ್ವಾರೋಹಿ ಯುವಕನನ್ನು ಮೋಹಿಸಿದ್ದಾಳೆ. ಆ ಬೇಟೆಗಾರನನ್ನೇ ವಿವಾಹವಾಗಬೇಕು ಎಂದು ಅವಳ ಇಂಗಿತವಾಗಿದೆ. ಆದ್ದರಿಂದ ಆತನಿಗೇ ಪದ್ಮಾವತಿಯನ್ನು ವಿವಾಹ ಮಾಡಿಕೊಟ್ಟರೆ ಅವಳು ಸುಖಿಯಾಗುವಳು ಎಂದು ಕೊರವಂಜಿ ನುಡಿದಳು. ಆಗ ಧರಣೀದೇವಿಯು, ಧರ್ಮದೇವಿ, ಯಾರೋ ಆ ಬೇಟೆಗಾರ, ಅವನು ಎಲ್ಲಿದ್ದಾನೆ ಎಂದು ಕೇಳಿದಳು. ಧರ್ಮದೇವತೆಯು, ಆತನು ಜಗನ್ನಾಥನಾದ ವೈಕುಂಠಪತಿ ಶ್ರೀಹರಿಯೇ ಆಗಿದ್ದಾನೆ. ಈಗ ತನ್ನ ಲೀಲೆಯಿಂದ ಶ್ರೀನಿವಾಸನಾಗಿ ವೆಂಕಟಾಚಲದಲ್ಲಿ ವಾಸವಾಗಿದ್ದಾನೆ. ನಿನ್ನ ಮಗಳು ಆತನ ಅಶ್ವವನ್ನು ಕೊಂದಿರುವಳು. ಅವನೀಗ ದುಃಖಿತನಾಗಿದ್ದಾನೆ. ನಿನ್ನ ಮಗಳನ್ನು ವಿವಾಹ ಮಾಡಿಕೊಟ್ಟರೆ ನಿನಗೆ ಶುಭವಾಗಲಿದೆ ಎಂದಳು. ಧರಣಿಯು, ಅದು ಸರಿ, ಆದರೆ ಕನ್ಯಾರ್ಥಿಯಾಗಿ ಬಂದು ಕೇಳಿದರೆ ನಾನು ಕೊಡಲು ಸಿದ್ಧ. ಈಗ ಏನು ಮಾಡಲಿ ಎಂದಳು. ಕೊರವಂಜಿಯು, ಹಾಗಾದರೆ ನನ್ನ ಎದುರು ಕನ್ಯಾದಾನದ ಸಂಕಲ್ಪವನ್ನು ಮಾಡು. ಇದೇ ದಿನ ವೃದ್ಧೆಯೊಬ್ಬಳು ಕನ್ಯಾದಾನ ಕೇಳಲು ಬರುವಳು. ನನ್ನ ಮಾತು ಸತ್ಯ ಎಂದು ನುಡಿದಳು. ಧರಣೀದೇವಿಯು ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಮದುವೆ ಮಾಡಿಕೊಡುವೆನೆಂದು ಸಂಕಲ್ಪ ಮಾಡಲು ಧರ್ಮದೇವಿಯು ತಾನು ಬಂದ ಕೆಲಸವಾಯಿತೆಂದು ಹೊರಟಳು. ಮುತ್ತು ರತ್ನಗಳ ಬಾಗಿನ, ತಾಂಬೂಲ, ವಸ್ತ್ರಗಳನ್ನು ಮಹಾರಾಣಿಯು ಕೊರವಂಜಿಗೆ ನೀಡಿದಳು. ಆತಿಥ್ಯವನ್ನು ಸ್ವೀಕರಿಸಿದ ಅವಳು ಉತ್ತರಾಭಿಮುಖವಾಗಿ ಹೊರಟಳು. ಧರಣೀದೇವಿಯು ಮಗಳನ್ನು ಕುರಿತು ಈ ಬಗ್ಗೆ ಏಕಾಂತದಲ್ಲಿ ವಿಚಾರಿಸಿದಳು. ಆಗ ಪದ್ಮಾವತಿಯು ನಾಚಿಕೆಯಿಂದ ನಡೆದ ಪ್ರಸಂಗವನ್ನು ತಾಯಿಗೆ ನಿಧಾನವಾಗಿ ವಿವರಿಸಿದಳು. ಶ್ರೀನಿವಾಸನ ದಿವ್ಯ ಸುಂದರ ರೂಪವನ್ನು ಆಕೆಗೆ ಬಣ್ಣಿಸಿದಳು. ಆತನಿಲ್ಲದೆ ತನ್ನ ಪ್ರಾಣ ನಿಲ್ಲಲಾರದು, ಆಹಾರ ಸೇವಿಸಲಾರೆ, ಆ ಶಂಖಚಕ್ರ ಗದಾಧರನೇ ತನ್ನ ಸರ್ವಸ್ವ ಎಂದು ತಿಳಿಸಿದಳು. ಧರಣೀದೇವಿಯು ಮಗಳ ಮಾತನ್ನು ಆಕಾಶರಾಜನಿಗೆ ತಿಳಿಸಿದಳು. ರಾಜದಂಪತಿಗಳು ಅಗಸ್ತ್ಯೇಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಮಗಳ ಆರೋಗ್ಯವನ್ನು ಪ್ರಾರ್ಥಿಸಿದರು. ಅವರು ಅರಮನೆಗೆ ಹಿಂದಿರುಗುವಷ್ಟರಲ್ಲಿ ಬಕುಳಾದೇವಿಯು ಪದ್ಮಾವತಿಯ ಗೆಳತಿಯರೊಡನೆ ಅರಮನೆಯನ್ನು ತಲುಪಿದ್ದಳು. ರಾಜಕುಮಾರಿಯ ಗೆಳತಿಯರು ಶ್ರೀನಿವಾಸನ ತಾಯಿ ಬಕುಳಾದೇವಿ ಕನ್ಯಾರ್ಥಿಯಾಗಿ ವೆಂಕಟಾಚಲದಿಂದ ಬಂದಿರುವಳು, ಮಹಾರಾಣಿಯ ಬಳಿ ಆಪ್ತ ಸಮಾಲೋಚನೆ ನಡೆಸಲು ಬಂದಿರುವಳು ಎಂದು ತಿಳಿಸಿದರು. ಧರಣೀದೇವಿಯು ಬಕುಳಾದೇವಿಯನ್ನು ಕುರಿತು ಶ್ರೀನಿವಾಸನ ಕುಲ, ಗೋತ್ರ, ನಕ್ಷತ್ರಾದಿ ವಿವರಗಳನ್ನು ಕೇಳಿ ತಿಳಿದುಕೊಂಡಳು. ಶ್ರೀನಿವಾಸನು ಚಂದ್ರವಂಶದ ವಸುದೇವ ಮತ್ತು ದೇವಕಿಯರ ಮಗ ಕೃಷ್ಣನು ಎಂಬುದು ಅವನ ಜನ್ಮನಾಮ, ಶ್ರವಣ ನಕ್ಷತ್ರ, ವಸಿಷ್ಠ ಗೋತ್ರೋದ್ಭವ ಎಂದು ತಿಳಿಸಿದರು. ಆತನ ವಯಸ್ಸು 25, ಸದಾಚಾರಶೀಲ, ಮೊದಲೇ ಲಗ್ನವಾಗಿದೆ, ಆದರೆ ಮಕ್ಕಳಿಲ್ಲದ ಕಾರಣ ಎರಡನೆಯ ಮದುವೆಗೆ ಬಯಸುತ್ತಿದ್ದಾನೆ ಎಂದು ಬಕುಲೆಯು ವಿವರಗಳನ್ನು ತಿಳಿಸಿದಳು. ಧರಣೀದೇವಿಯು ಆಕಾಶ ಮಹಾರಾಜನಿಗೆ ಈ ವಿಚಾರವನ್ನು ತಿಳಿಸಿದಳು. ಮಹಾರಾಜನು ಈ ವಿಚಾರವನ್ನು ಪದ್ಮಾವತಿಯ ಬಳಿಗೆ ಕೇಳಿದಾಗ ಆಕೆ ನಾಚಿಕೆಯಿಂದ ಹೌದು ಎಂದಳು. ಆಗ ರಾಜನು ಶ್ರೀನಿವಾಸನಿಗೆ ವಿವಾಹ ಮಾಡಿಕೊಡುವೆನು ಎಂದು ಹೇಳಿ ಬೃಹಸ್ಪತ್ಯಾಚಾರ್ಯರಿಗೆ ಮಗ ವಸುದಾನನ ಮೂಲಕ ಹೇಳಿ ಕಳಿಸಿದನು. ವಸುದಾನನು ದೇವಗುರುಗಳನ್ನು ಭೇಟಿ ಮಾಡಿ ತಂದೆಯ ಸಂದೇಶ ಪತ್ರವನ್ನು ತಲುಪಿಸಿದನು. ಅವರು ಜಗನ್ನಾಥ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವಕ್ಕೆ ಲಗ್ನವನ್ನು ನಿರ್ಧರಿಸುವ ಸದಾವಕಾಶ ತಮಗೆ ಒದಗಿದ್ದಕ್ಕಾಗಿ ಹಿಗ್ಗಿದರು. ಈ ವಿಷಯದಲ್ಲಿ ತನಗಿಂತ ವ್ಯಾಸಪುತ್ರ ಶುಕಾಚಾರ್ಯರು ಹೆಚ್ಚು ಸಮರ್ಥರು ಎಂದವರು ನುಡಿದರು.
ಆಕಾಶರಾಜನಿಗೆ ಬೃಹಸ್ಪತ್ಯಾಚಾರ್ಯರು ಈ ವಿಚಾರವಾಗಿ ಸೂಕ್ತ ಸಲಹೆಯನ್ನು ನೀಡಿದರು. ಆಕಾಶರಾಜನು ತನ್ನ ತಮ್ಮ ತೋಂಡಮಾನನನ್ನು ಶುಕಾಶ್ರಮಕ್ಕೆ ಕಳುಹಿಸಿದನು. ಶುಕಾಚಾರ್ಯರು ಆಶ್ರಮದಲ್ಲಿ ಧ್ಯಾನಾಸೀನರಾಗಿದ್ದರು. ತೋಂಡಮಾನನು ಸ್ವಲ್ಪ ಸಮಯ ನಿರೀಕ್ಷಿಸಿ ಮುನಿಗಳಿಗೆ ತಾನು ಬಂದ ವಿಚಾರವನ್ನು ತಿಳಿಸಿದನು. ಶುಕಾಚಾರ್ಯರಿಗೆ ಶ್ರೀನಿವಾಸನ ಕಲ್ಯಾಣೋತ್ಸವದ ಬಗ್ಗೆ ತಿಳಿದು ಆನಂದವಾಯಿತು. ಅವರು ಶ್ರೀನಿವಾಸನ ದಿವ್ಯ ಸಂಕೀರ್ತನೆಯನ್ನು ಮಾಡಿ ಹಾಡಿ ಕುಣಿದಾಡಿದರು. ಕೂಡಲೇ ತೋಂಡಮಾನನೊಡನೆ ನಾರಾಯಣಪುರವನ್ನು ತಲುಪಿದರು. ಆಕಾಶರಾಜನು ಶುಕಮುನಿಗಳನ್ನು ಆದರದಿಂದ ಸತ್ಕರಿಸಿ ಯೋಗ್ಯವಾದ ಆಸನದಲ್ಲಿ ಕುಳ್ಳಿರಿಸಿ ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ಸಲಹೆಗಳನ್ನು ಪಡೆದನು. ರಾಜನ್, ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವ ನಿನ್ನ ಭಾಗ್ಯ ದೊಡ್ಡದು. ಇದು ನಿನ್ನ ಪೂರ್ವಾರ್ಜಿತ ಪುಣ್ಯವೇ ಸರಿ. ಯೋಗಿ ದುರ್ಲಭನಾದ ಶ್ರೀಹರಿ ನಿನಗೆ ಅಳಿಯನಾಗುವ ಸುಕೃತ ನಿನ್ನದಾಗಿದೆ. ಪದ್ಮಾವತಿಯನ್ನು ಕನ್ಯಾದಾನ ಮಾಡಿಕೊಡು ಎಂದು ಸಲಹೆಯನ್ನು ನೀಡಿದರು. ಬೃಹಸ್ಪತ್ಯಾಚಾರ್ಯರು ಬಕುಲಾದೇವಿಯನ್ನು ಕಂಡು ಶ್ರೀನಿವಾಸನ ಗೋತ್ರ, ಪ್ರವರ, ನಕ್ಷತ್ರಾದಿ ವಿವರಗಳನ್ನು ತಿಳಿದರು. ಆಕಾಶರಾಜನು ಮಗಳ ವಿವಾಹದ ಬಗ್ಗೆ ಬಂಧುಗಳ ಬಳಿ ಚರ್ಚಿಸಿ ತೀರ್ಮಾನಿಸಿದನು. ದೇವಗುರುವಿನ ಆದೇಶದಂತೆ ಆಕಾಶರಾಜನು ಕನ್ಯಾದಾನದ ಬಗ್ಗೆ ಶ್ರೀನಿವಾಸನಿಗೆ ಪತ್ರ ಬರೆಯಲು ನಿರ್ಧರಿಸಿದನು. ಶ್ರೀನಿವಾಸನಿಗೆ ಬರೆದ ಪತ್ರದ ಒಕ್ಕಣೆ ಹೀಗಿತ್ತು: ಸ್ವಸ್ತಿ ಶುಭಂ ಭವತು. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಲಕ್ಷ್ಮೀನಿವಾಸ ಭಕ್ತಪ್ರಿಯನಾದ ಶ್ರೀನಿವಾಸನಿಗೆ ಆಕಾಶರಾಜನ ಆಶೀರ್ವಾದಗಳು. ಸರ್ವವೂ ಕುಶಲ. ಸಾಂಪ್ರತ ನಿಮಗೆ ನನ್ನ ಪುತ್ರಿ ಕುಂಕುಮ ಶೋಭಿತೆ ಪದ್ಮಾವತಿಯನ್ನು ವೈಶಾಖ ಶುದ್ಧ ದಶಮಿ ಶುಕ್ರವಾರದ ಶುಭ ಮುಹೂರ್ತದಲ್ಲಿ ವಿವಾಹವನ್ನು ಮಾಡಿಕೊಡಬೇಕು ಎಂದು ಗುರು ಹಿರಿಯರ ನಿಶ್ಚಯವಾಗಿದೆ. ನೀವು ಸಕಾಲದಲ್ಲಿ ಪರಿವಾರ ಸಮೇತ ಆಗಮಿಸಿ ಕನ್ಯೆಯನ್ನು ಸ್ವೀಕರಿಸಿರಿ ಎಂದು ಭಿನ್ನಹ ನಿಮ್ಮ ಮಾತೃಶ್ರೀಯವರಾದ ಬಕುಲಾದೇವಿಯವರೊಂದಿಗೆ ಹಾಗೂ ಶುಕಯೋಗಿಗಳಿಂದ ಹೆಚ್ಚಿನ ವಿಚಾರ ತಿಳಿಯುತ್ತದೆ. ಇಂತಿ ವಂದನೆಗಳು. ಪದ್ಮಾವತಿಯೊಡನೆ ನಿಮ್ಮ ಪರಿಣಯ ಮಾಡಿಕೊಡಲು ಕಾತುರನಾಗಿರುವ ಆಕಾಶರಾಜ. ಹೀಗೆ ರಾಜನು ಪತ್ರ ಬರೆದು ಶುಕ್ರಾಚಾರ್ಯರ ಮೂಲಕ ತಲುಪಿಸಲು ತೀರ್ಮಾನಿಸಿ ಮುನಿಗಳಿಗೆ ವರೋಪಚಾರ ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಂಡು ಬನ್ನಿರಿ ಎಂದು ಭಿನ್ನವಿಸಿದನು. ಶುಕಮುನಿಗಳು ಶ್ರೀನಿವಾಸನ ವಾಸಸ್ಥಾನಕ್ಕೆ ಹೊರಟರು. ಅದೇ ಸಮಯಕ್ಕೆ ಬಕುಳಾದೇವಿಯು ಮನೆಯನ್ನು ತಲುಪಿದಳು. ಇಬ್ಬರನ್ನು ಶ್ರೀನಿವಾಸನು ಆದರದಿಂದ ಸ್ವಾಗತಿಸಿದನು. ಶ್ರೀನಿವಾಸನು ಪತ್ರವನ್ನೋದಿ ಸಂತೋಷಚಿತ್ತನಾಗಿ ಶುಕಮುನಿಗಳನ್ನು ಆಲಂಗಿಸಿದನು. ಹಿಂದೆ ತನ್ನ ರಾಮಾವತಾರದ ಕಾಲದಲ್ಲಿ ಹನುಮಂತನ ಸೇವೆಯನ್ನು ಸ್ಮರಿಸಿದನು. ಶುಕ್ರಾಚಾರ್ಯರು ಪರಮಾತ್ಮನ ಲೀಲಾ ವಿನೋದವನ್ನು ಸ್ತುತಿಸಿದರು. ಶ್ರೀನಿವಾಸನು ಆಕಾಶರಾಜನಿಗೆ ಪತ್ರವನ್ನು ಬರೆದು ತನ್ನ ಒಪ್ಪಿಗೆಯನ್ನು ತಿಳಿಸಿದನು. ಆ ಪತ್ರವನ್ನು ಶುಕಮುನಿಗಳ ಮೂಲಕವೇ ಕಳುಹಿಸಿದನು. ಅನಂತರ ತಾಯಿ ಬಕುಳೆಯನ್ನು ಕುರಿತು, ಅಮ್ಮ, ಏನು ವಿಷಯ ಎನ್ನಲು ಆಕೆಯು ತನ್ನ ಕೆಲಸ ಸಿದ್ಧಿಯಾಯಿತೆಂದು ತನಗಿಂತ ಮೊದಲೇ ಕೊರವಂಜಿಯು ಪದ್ಮಾವತಿ ವಿವಾಹದ ಪೂರ್ವ ಸೂಚನೆಯನ್ನು ನೀಡಿದ್ದಳು ಎಂದು ತಿಳಿಸಿದಳು. ಶ್ರೀನಿವಾಸನು ತಾಯಿಯ ಮಾತಿಗೆ ನಸುನಕ್ಕನು. ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಶ್ರೀ ವೆಂಕಟೇಶ್ವರ ಮಹಾತ್ಮೆಯ 9ನೇ ಅಧ್ಯಾಯ ಮುಗಿಯಿತು. ಅಧ್ಯಾಯ 10. ಶ್ರೀನಿವಾಸಾಯ ನಮಃ. ಶ್ರೀಹರಿಂ ಸರ್ವಲೋಕೇಶಂ ಲಕ್ಷ್ಮೀಭೂಷಿತವಕ್ಷಸಂ ಸಮಸ್ತಜಗದಾಧಾರಂ ತಂ ವಂದೇ ಭಕ್ತವತ್ಸಲಂ. ಶತಾನಂದರನ್ನು ಜನಕ ಮಹಾರಾಜನು ಹೀಗೆ ಪ್ರಶ್ನೆ ಮಾಡಿದನು: ಆಚಾರ್ಯರೇ, ಬಕುಳೆಯಿಂದ ವಿಷಯವನ್ನು ತಿಳಿದ ಶ್ರೀನಿವಾಸನು ಏನು ಮಾಡಿದನು? ಮುಂದಿನ ಘಟನೆಗಳು ಏನು? ಋಷಿಗಳು ಶ್ರೀನಿವಾಸನ ದಿವ್ಯ ಲೀಲಾ ವಿನೋದವನ್ನು ನಿರೂಪಿಸಿದರು. ಕಲ್ಯಾಣ ಗುಣಪೂರ್ಣನೂ ದೋಷದೂರನೂ ಆದ ಶ್ರೀಪತಿಯು ಮಾನವನಂತೆ ಹೆಣ್ಣಿನ ಮೋಹಪಾಶಕ್ಕೆ ಸಿಲುಕಿದ ಯುವಕನಂತೆ ನಟಿಸಿದನು. ಅಮ್ಮ, ನೀನು ಮದುವೆಯ ಪೂರ್ವ ಪ್ರಯತ್ನವನ್ನೇನೂ ಸಫಲವಾಗಿ ಮಾಡಿದೆ. ಆದರೆ ವಿವಾಹವೆಂದರೆ ಹಣದ ಖರ್ಚಿನ ವಿಚಾರ. ನಾನು ಲಕ್ಷ್ಮೀರಹಿತನಾಗಿ ದಾರಿದ್ರ್ಯದಲ್ಲಿರುವೆ. ಈಗೇನು ಮಾಡಲಿ ಎಂದು ಶ್ರೀನಿವಾಸನು ದುಃಖಿಸಿದನು. ಆಗ ಬಕುಲಾದೇವಿಯು, ಶ್ರೀನಿವಾಸ, ಬ್ರಹ್ಮಾಂಡವೇ ನಿನ್ನ ಬಳಗ. ಬ್ರಹ್ಮನಂತಹ ಮಗ, ರುದ್ರನಂತಹ ಮೊಮ್ಮಗ, ಕುಬೇರನಂತಹ ಶ್ರೀಮಂತ, ದಾಸಜನರೇ ನಿನಗಿದ್ದಾರೆ. ನಿನಗೇಕೆ ಕಳವಳ? ಅವರನ್ನು ಕರೆಸಿದರಾಯಿತು ಎಂದು ಸೂಚಿಸಿದಳು. ಪರಮಾತ್ಮನು ತನ್ನ ಪಾರ್ಷದರಾದ ಗರುಡ ಮತ್ತು ಶೇಷರನ್ನು ಸ್ಮರಿಸಲು ಅವರು ಬಂದು ನಿಂತು ಸೇವೆಗಾಗಿ ಪ್ರಾರ್ಥಿಸಿದರು. ಗರುಡನ ಮೂಲಕ ಬ್ರಹ್ಮದೇವ ಹಾಗೂ ಶೇಷನ ಮೂಲಕ ರುದ್ರದೇವರಿಗೆ ಶ್ರೀನಿವಾಸನು ಪತ್ರ ಬರೆದು ಕಳುಹಿಸಿದನು. ಶ್ರೀನಿವಾಸನ ಪತ್ರ ತಲುಪಿದಾಕ್ಷಣ ಬ್ರಹ್ಮನು ವೆಂಕಟಾದ್ರಿಗೆ ಹೊರಡುವ ಸಿದ್ಧತೆಯನ್ನು ನಡೆಸಿದನು. ಶಿವನು ತನ್ನ ಭೂತಗಣಗಳಿಗೆ ಪ್ರಯಾಣದ ಸೂಚನೆಯನ್ನು ನೀಡಿದನು.
ಜಗತ್ಪಿತನ ಕಲ್ಯಾಣಕ್ಕೆ ಮಗ ಮೊಮ್ಮಗ ಹೀಗೆ ಅಲಂಕಾರಭೂಷಿತರಾಗಿ ಹೊರಟರು. ವಾಯುದೇವನು ಭಾರತೀ ಸಹಿತನಾಗಿ ಹೊರಡಲನುವಾದನು. ಹಂಸವಾಹನ ಬ್ರಹ್ಮ, ಜಿಂಕೆಯ ವಾಹನದಲ್ಲಿ ವಾಯು, ವೃಷಭ ವಾಹನದಲ್ಲಿ ರುದ್ರ, ಮೂಷಕ ವಾಹನದಲ್ಲಿ ಗಣಪ, ಮಯೂರ ವಾಹನನಾಗಿ ಸುಬ್ರಹ್ಮಣ್ಯ ಮೊದಲಾದ ಸಕಲ ದೇವತೆಗಳಿಗೂ ವಿಷಯವನ್ನು ತಿಳಿದು ಎಲ್ಲರೂ ಪ್ರಯಾಣ ಸನ್ನದ್ಧರಾದರು. ದೇವದೊಂದುಬಿ ಮೊಳಗಿ ಇಂದ್ರಾದಿ ದೇವತೆಗಳು, ಗಂಧರ್ವರು, ಅಪ್ಸರೆಯರೊಡನೆ ಸಿಂಗರಿಸಿಕೊಂಡು ಹೊರಟರು. ಋಷಿಮುನಿಗಳು ಆ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಗರುಡದೇವನು ಸಕಲ ದೇವತೆಗಳ ಆಗಮನವನ್ನು ಶ್ರೀನಿವಾಸನಿಗೆ ನಿವೇದಿಸಿದನು. ತುಂಬುರು ತೀರ್ಥದ ಬಳಿ ಬ್ರಹ್ಮದೇವನು ತಂದೆಯನ್ನು ಭೇಟಿ ಮಾಡಿ ಸಾಷ್ಟಾಂಗ ವಂದನೆಯನ್ನು ಮಾಡಿದನು. ಅವರಿಬ್ಬರು ಪರಸ್ಪರ ಆಲಿಂಗನ ಮಾಡಿಕೊಂಡು ಆನಂದ ಬಾಷ್ಪ ಹರಿಸಿದರು. ಬ್ರಹ್ಮನೊಡಗೂಡಿದ ಶ್ರೀನಿವಾಸನು ವೆಂಕಟಗಿರಿಯ ಹುತ್ತದ ಬಳಿಗೆ ಬಂದು ತಾನು ಅಲ್ಲಿಗೆ ಬಂದು ನಿಂತ ವಿಚಾರವನ್ನು ವಿವರವಾಗಿ ತಿಳಿಸಿದನು. ಅನಂತರ ವಾಯು ಭಾರತೀಯರು ಅಲ್ಲಿಗೆ ಬಂದರು. ಶಿವ, ಪಾರ್ವತಿಯರು, ಅಗ್ನಿ ಮೊದಲಾದ ದೇವತೆಗಳು ಒಬ್ಬೊಬ್ಬರಾಗಿ ಬಂದು ಸ್ವಾಮಿಗೆ ವಂದಿಸಿ ನಿಂತರು. ಬಂದ ಸಕಲ ದೇವತೆಗಳಿಗೆ ಬಿಡಾರವೆಲ್ಲಿ ಎಂಬ ಪ್ರಶ್ನೆ ಬರಲು ಸ್ವಾಮಿಯು ದೇವಶಿಲ್ಪಿ ವಿಶ್ವಕರ್ಮನನ್ನು ಬರಮಾಡಿಕೊಂಡನು. ದೇವತೆಗಳ ಸ್ಥಾನ ಮರ್ಯಾದೆಗೆ ಧಕ್ಕೆ ಬಾರದಂತೆ 50 ಯೋಜನೆಯ ವಿಸ್ತಾರವಾದ ಸಭಾಭವನವನ್ನು ನಿರ್ಮಿಸೆಂದು ಅವನಿಗೆ ಆದೇಶ ನೀಡಿದನು. ಪಾಠಶಾಲೆ, ಸ್ನಾನಗೃಹ, ಶಯನಗೃಹ, ವಿಶಾಲ ವಸತಿಗಳು ನಿರ್ಮಾಣವಾದವು. ಲೀಲಾಮಾನುಷ ವಿಗ್ರಹನಾದ ಶ್ರೀನಿವಾಸನು ಸಕಲ ದೇವತೆಗಳಿಗೂ ಆಶ್ಚರ್ಯವಾಗುವಂತೆ ಇವೆಲ್ಲವೂ ಬೇಗನೆ ನಿರ್ಮಾಣವಾಗಿ ವಿವಾಹಕ್ಕೆ ಬಂದ ದೇವತೆಗಳು ಪರಿವಾರ ಸಹಿತರಾಗಿ ವೆಂಕಟಾಚಲದ ಆ ದಿವ್ಯ ಭವನದಲ್ಲಿ ವಿಶ್ರಾಂತಿ ಪಡೆದು ಶ್ರೀನಿವಾಸನ ಅದ್ಭುತ ಲೀಲೆಯನ್ನು ಕೊಂಡಾಡಿದರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯ 10ನೇ ಅಧ್ಯಾಯವು ಸಂಪೂರ್ಣವಾಯಿತು. ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಕುರು. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.